ಕೆಪಿಸಿಸಿ ಕಚೇರಿ ಭಾರತ್ ಜೋಡೋ ಭವನದಲ್ಲಿ ಕರ್ನಾಟಕ ಪ್ರದೇಶ ಯುವ ಕಾಂಗ್ರೆಸ್ ಸಮಿತಿ ವತಿಯಿಂದ ಕೆಪಿಸಿಸಿ ಅಧ್ಯಕ್ಷರು ಉಪಮುಖ್ಯಮಂತ್ರಿಗಳಾದ ಡಿಕೆ ಶಿವಕುಮಾರ್ ರವರು ಹುಟ್ಟುಹಬ್ಬದ ಶುಭ ಸಂದರ್ಭದಲ್ಲಿ ರಕ್ತದಾನ ಶಿಬಿರ ಮತ್ತು ಪೌರ ಕಾರ್ಮಿಕರ ಆಟೋ ಚಾಲಕರಿಗೆ ದಿನಸಿ ಕಿಟ್ ವಿತರಣೆ ಕಾರ್ಯಕ್ರಮ. ರಾಜ್ಯಸಭಾ ಸದಸ್ಯರಾದ ಜಿಸಿ ಚಂದ್ರಶೇಖರ್ ರವರು, ವಿಧಾನ ಪರಿಷತ್ ಸದಸ್ಯರಾದ ಸಲೀಂ ಅಹಮದ್, ಗ್ಯಾರಂಟಿ ಯೋಜನೆಗಳ ಅನುಷ್ಠಾನ ಸಮಿತಿ ಅಧ್ಯಕ್ಷರಾದ ಎಚ್ಎಂ ರೇವಣ್ಣರವರು, ರಾಜ್ಯ ಯುವ ಕಾಂಗ್ರೆಸ್ ಸಮಿತಿ ರಾಜ್ಯಾಧ್ಯಕ್ಷರಾದ ಮಂಜುನಾಥ್ ಗೌಡ ಎಚ್ಎಸ್ ರವರು ರಕ್ತದಾನ ಶಿಬಿರಕ್ಕೆ ಚಾಲನೆ ನೀಡಿ ದಿನಸಿ ಕಿಟ್ಗಳನ್ನು ವಿತರಿಸಿದರು. ಯುವ ಕಾಂಗ್ರೆಸ್ ಸಮಿತಿ ಪದಾಧಿಕಾರಿಗಳು, ಕಾರ್ಯಕರ್ತರು ಉಪಸ್ಥಿತರಿದ್ದರು. ಸಂದರ್ಭದಲ್ಲಿ ಶಾಸಕರು, ಕರ್ನಾಟಕ ವಿಧಾನ ಪರಿಷತ್ತು ಅನ್ಯಾಯ ಶಿಕ್ಷಕರ ಕ್ಷೇತ್ರ ಅಧ್ಯಕ್ಷರು, ಹಿಂದುಳಿದ ವರ್ಗದ ವಿಭಾಗ ಕೆಪಿಸಿಸಿ ಅಧ್ಯಕ್ಷರು, ಕರ್ನಾಟಕ ರಾಜ್ಯ ಗೊಲ್ಲ ರಾಜ್ಯಾಧ್ಯಕ್ಷರು, ಕರ್ನಾಟಕ ರಾಜ್ಯ ಪ್ರವರ್ಗ 1ರ ಜಾತಿಗಳ ಒಕ್ಕೂಟ ಕಾರ್ಯದರ್ಶಿಗಳು, ಎಸ್ಇಎ ಸಮೂಹ ವಿದ್ಯಾಸಂಸ್ಥೆ ಶ್ರೀ ಡಿಟಿ ಶ್ರೀನಿವಾಸ್ ರವರ ಹಾಗೂ ಕರ್ನಾಟಕ ಪ್ರದೇಶ ಯುವ ಕಾಂಗ್ರೆಸ್ ಸಮಿತಿ ಪ್ರಧಾನ ಕಾರ್ಯದರ್ಶಿ ಡಾಕ್ಟರ್ ಬ್ರಿಜೇಶ್ ಎಸ್ ಯಾದವ್ ರವರು ರಕ್ತದಾನ ಶಿಬಿರ ಮತ್ತು ಪೌರ ಕಾರ್ಮಿಕರು, ಆಟೋ ಚಾಲಕರಿಗೆ ದಿನಸಿ ಕಿಟ್ ವಿತರಣೆ ಮಾಡಿ ನಮ್ಮ ವಾಹಿನಿಯ ಮೂಲಕ ಶ್ರೀಯುತ ಡಿಕೆ ಶಿವಕುಮಾರ್ ಅವರಿಗೆ ಹುಟ್ಟುಹಬ್ಬದ ಶುಭಾಶಯ ಕೋರಿದರು. ಇವತ್ತು ನಮ್ಮ ಅಧ್ಯಕ್ಷರ ಹುಟ್ಟುಹಬ್ಬದ ಪ್ರಯುಕ್ತ ಏನು ಯೂತ್ ಕಾಂಗ್ರೆಸ್ ವಿಂಗ್ ಮಂಜುನಾಥ್ ಗೌಡರ ರಾಜ್ಯಾಧ್ಯಕ್ಷರ ನೇತೃತ್ವದಲ್ಲಿ ಆಲ್ಮೋಸ್ಟ್ ಬೆಂಗಳೂರು ಥ್ರೂಔಟ್ ಸ್ಟೇಟು ಬಾಡಿನೇ ಇವತ್ತೆಲ್ಲ ಇನ್ವಾಲ್ವ್ ಆಗಿದೆ. ಹಾಗಾಗಿ ನಾವು ಸಹ ನಮ್ಮದು ಕಾಲೇಜಿಂದನೂ ಸಹ 2 ಬಸ್ಸಲ್ಲಿ ನಮ್ಮದು NCC 4 ಬಸ್ಸಲ್ಲಿ ಎಲ್ಲ ಬಂದು ಮಕ್ಕಳು, ಇದೊಂದು ಒಳ್ಳೆ ಕಾರ್ಯ ಅಲ್ವಾ? ಎಲ್ಲೋ ಏನೋ ಮಾಡಿದ್ರು ಅನ್ನೋದಕ್ಕಿಂತ ಬ್ಲಡ್ ಡೊನೇಷನ್ ಕ್ಯಾಂಪ್ ಮೊದಲಿಂದ ನಡ್ಸ್ಕೊಂಡು ಬರ್ತಿದ್ದಾರೆ ಅಧ್ಯಕ್ಷರು, KPCC ಅಧ್ಯಕ್ಷರಾದಮೇಲೆ. ಬಟ್ ಒಂದು ಅಕೇಶನ್ಗೆ, ಅವರ ಹುಟ್ಟುಹಬ್ಬಕ್ಕೆ ಒಂದು ಅಕೇಶನ್ ಮಾಡಿಕೊಂಡು ಇವತ್ತು ರಾಜೀವ್ ಜ್ಯೋತಿನೂ ಹೊರಡ್ತು ಅಂತೇಳಿ ಕನ್ಸಿದ್ರು. ರಾಜೀವ್ ಗಾಂಧಿ ಜ್ಯೋತಿನೂ ಹೊರಟಿದೆ. ಒಳ್ಳೆಯ ಉದ್ದೇಶಕ್ಕೆ ಇವತ್ತೇನು ಬ್ಲಡ್ ಡೊನೇಷನ್ ಕ್ಯಾಂಪಲ್ಲಿ ಸಾಕಷ್ಟು ಜನ ಯುವಕರು ಕಾಂಗ್ರೆಸ್ನ ಯುವ ವಿಂಗ್ ಏರ್ಪಡಿಸಲು ಭಾಗವಹಿಸಿ ಒಂದಷ್ಟು ಪ್ರಾಣವನ್ನು ಉಳಿಸೋದಕ್ಕೆ ಪೂರಕವಾಗಿ ನಡೀತಂಥ ಒಂದು ಈ ಕಾರ್ಯಕ್ರಮಕ್ಕೆ ಅಧ್ಯಕ್ಷರು ಮತ್ತು ಅವರ ಟೀಮ್ಗೆ ಶ್ಲಾಘನೆ ಹೇಳ್ತಾ, ಸಾಕಷ್ಟು ಪ್ರಾಣ ಉಳಿಸೋ ಅವರ ಹುಟ್ಟುಹಬ್ಬದ ಪ್ರಯುಕ್ತ ನಡೀತಿರೋ ಇದರಲ್ಲಿ ಅವ್ರಿಗೂ ಸಹ ದೇವರು ಆಯುರಾರೋಗ್ಯ ಅಂತಸ್ತು ಮತ್ತು ಒಳ್ಳೆಯ ಅಧಿಕಾರ ಪ್ರಾಪ್ತಿ ಆಗಲಿ, ಇನ್ನೂ ದೊಡ್ಡ ಅಧಿಕಾರ ಪ್ರಾಪ್ತಿ ಆಗಲಿ ಅಂತೇಳಿ ನಾವೆಲ್ಲ ಆಸೆ ಪಡ್ತಾ ಇದ್ದೇವೆ. ಅದೇ ನಿಟ್ಟಿನಲ್ಲಿ ಇವತ್ತು ಇಡೀ ರಾಜ್ಯದಾದ್ಯಂತ ಈ ಒಂದು ಕಾರ್ಯಕ್ರಮಗಳನ್ನು ಸಹ ಹಮ್ಮಿಕೊಳ್ಳಲಾಗಿದೆ. ಹಾಗಾಗಿ ಇದೊಂದು ಮೇಲ್ಪಂಕ್ತಿ ಆಗಬೇಕಾಗಿ ಬರುತ್ತೆ. ಯಾರಾದರೂ ಹುಟ್ಟುಹಬ್ಬಗಳ ಆಚರಣೆ ಮಾಡಿಕೊಂಡ್ರೆ ಎಲ್ಲೋ ಹೋಗೋದು, ನ್ಯಾಷನಲ್ ಹೈವೇಯಲ್ಲಿ ಕೇಕ್ ಕಟ್ ಮಾಡೋದು, ದೊಡ್ಡ ಚಾಕು ಇಟ್ಕೊಂಡು ಕೇಕ್ ಕಟ್ ಮಾಡೋದು, ಅವೆಲ್ಲ ಮಾಡೋದ್ರ ಬದಲು ಬಡವರಿಗೆ ಮಾಡುವಂಥದ್ದು. ಇವತ್ತು ಇನ್ನೊಂದು ದೊಡ್ಡ ವಿಚಾರ ಹೇಳಬೇಕಂದ್ರೆ, ಸಾಕಷ್ಟು ಪೌರ ಕಾರ್ಮಿಕರು ಇಲ್ಲಿ ಬಂದು ಆಹಾರ ಕಿಟ್ಟು ವಿತರಣೆ ಆಗ್ತಿತ್ತು. ಇವತ್ತು ಎಲ್ಲ ಪೌರ ಕಾರ್ಮಿಕರು ಅವ್ರು ನೆನೆಸ್ತಾರೆ. ಫಸ್ಟ್ ಟೈಮು GBAಯಲ್ಲಿ ನಮ್ಮಲ್ಲಿ ಈಸ್ಟ್ ಬೆಂಗಳೂರಿಗೆ ಸಂಬಂಧಪಟ್ಟಂಗೆ 1500 ಜನ ಪೌರ ಕಾರ್ಮಿಕರನ್ನ ರೆಗ್ಯುಲರೈಸ್ ಮಾಡಿದಂಥ ಕೀರ್ತಿ ಇದೆ. ಅಂದರೆ ಥ್ರೂಔಟ್ GBAಯಲ್ಲಿ ಸರಿಸುಮಾರು 15,000 ಪೌರ ಕಾರ್ಮಿಕರನ್ನ ರೆಗ್ಯುಲರೈಸ್ ಮಾಡಿದ್ದಾರೆ. ಅದಿದೆಯಲ್ಲ ಇತಿಹಾಸದಲ್ಲಿ ಪುಟದಲ್ಲಿ ಸೇರೋಗುವಂಥದ್ದು. ಆ 1,500 ಕುಟುಂಬ ಏನಿದೆ, ಅವರು ಒಟ್ಟು 5,000 ಜನ ಸೇರಿ ಅವರಿಗೆ ಸನ್ಮಾನ ಮಾಡಬೇಕು ಅಂತ ಇವತ್ತಿನ ಡೇಟ್ ಕೇಳಿದರು. ಆದರೆ ಅಧ್ಯಕ್ಷರು ಪೂರ್ವ ನಿಗದಿತ ಆ ದೇವಸ್ಥಾನದ ಕಾರ್ಯಕ್ರಮ ಇದ್ದಿದ್ದರಿಂದ ಆಗಲಿಲ್ಲ. ಖಂಡಿತ ಅವರನ್ನು ನೆನೆಸುವಂಥ ಪೌರ ಕಾರ್ಮಿಕರು ಸಾಕಷ್ಟು ಖುಷಿಯಿಂದ ನೆನೆಸ್ಕೊಳ್ತಾರೆ. ಅಂಥ ಅವ್ರನ್ನ ರೆಗ್ಯುಲರೈಸ್ ಮಾಡೋದು ಅಂತ ಹೇಳಿದ್ರೆ, ಇಡೀ ಬೆಂಗಳೂರಲ್ಲಿ ಇರ್ತಕ್ಕಂಥ 1.5 ಕೋಟಿ ಜನ ಏನು ಉಗಿದು ಕಸ ಕಡ್ಡಿ ಹಾಕಿ ಗಲೀಜು ಮಾಡೋದನ್ನು ಅವರು ಸ್ವಚ್ಛತೆ ಮಾಡುವಂಥದ್ದು ಇದೆಯಲ್ಲ, ಅವ್ರನ್ನ ನಾವು ಸನ್ಮಾನ ಮಾಡುವಂಥ ಕಾರ್ಯಕ್ರಮನ ನಾವು ಇಟ್ಕೊಂಡಿದ್ವಿ ಅಧ್ಯಕ್ಷರ ಬರ್ತ್ಡೇ ನೇತೃತ್ವದಲ್ಲಿ. ಅವ್ರದ್ದು ಡೇಟ್ ಕೊಟ್ಟಿದ ತಕ್ಷಣ ನಾವು ಮಾಡ್ತೇವೆ. ಈಸ್ಟ್ ಬೆಂಗಳೂರಲ್ಲಿ ಒಂದು ದೊಡ್ಡ ಕಾರ್ಯಕ್ರಮ ಮಾಡ್ತೇವೆ. ಹಾಗಾಗಿ ಅವರಿಗೆ ಬದುಕುಗಳು ಕೊಡೋದು ಮತ್ತು ಗ್ಯಾರಂಟಿ ಕೊಡೋದು ಇದೆಯಲ್ಲ, ಅವ್ರ ವೃತ್ತಿಗೆ ಗ್ಯಾರಂಟಿ ಕೊಡೋದು, ಅದು ಒಂದು ಘನ ಕಾರ್ಯನ ನಮ್ಮ ಅಧ್ಯಕ್ಷರು BBMP ಮಿನಿಸ್ಟ್ರು ಜೊತೆಗೆ KPCC ಅಧ್ಯಕ್ಷರು ಉಪಮುಖ್ಯಮಂತ್ರಿಗಳು ಮಾಡಿದ್ದಾರೆ. ಅವರೆಲ್ಲರ ಆಶಯಗಳು ಮತ್ತು ಆಶೀರ್ವಾದ ಅವ್ರ ಮೇಲೆ ಇರುತ್ತೆ ಅಂತೇಳಿ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಇಚ್ಛೆಪಡ್ತೀನಿ. ಈ ದಿನ ನಮ್ಮ ನೆಚ್ಚಿನ ನಾಯಕರು, ನಮ್ಮೆಲ್ಲರಿಗೂ ಸ್ಫೂರ್ತಿ, ಮಾದರಿ ಹಾಗೂ ಒಂದು ರೀತಿ ಗಾಡ್ ಫಾದರ್ ಆಗಿರುವಂಥ ಡಿ ಕೆ ಶಿವಕುಮಾರ್ ಸರ್ ಅವರು ಹುಟ್ಟುಹಬ್ಬ.
ಅದರ ಪ್ರಯುಕ್ತವಾಗಿ ಯೂತ್ ಕಾಂಗ್ರೆಸ್ ವತಿಯಿಂದ ಏನು ನಮ್ಮ ರಾಜ್ಯಾಧ್ಯಕ್ಷರಾದಂಥ ಮಂಜಣ್ಣನವರು ಇಲ್ಲಿ KPCC ಕಚೇರಿಯ ಹಿಂಭಾಗ ಈ ಇಂದಿರಾ ಗಾಂಧಿ ಭವನದ ಹತ್ರ ಒಂದು ಬ್ಲಡ್ ಡೊನೇಷನ್ ಕ್ಯಾಂಪು ಪ್ರೋಗ್ರಾಮ್ ಹಾಗೂ ಏನು ಪೌರ ಕಾರ್ಮಿಕರಿಗೆ ಹಾಗೂ ಬಡವರಿಗೆ ರೇಷನ್ ಕಿಟ್ ವಿತರಣೆ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದರು. ಇದು ಭಾಳ ಸಕ್ರಿಯವಾಗಿ ನಾವೆಲ್ಲ ಯುವ ಕಾಂಗ್ರೆಸ್ ಪದಾಧಿಕಾರಿಗಳು ಬೆಂಗಳೂರು ಹಾಗೂ ಬೆಂಗಳೂರು ಗ್ರಾಮಾಂತರ ಹಾಗೂ ರಾಜ್ಯದ ಬೇರೆ ಬೇರೆ ಕಡೆಯಿಂದ ಎಲ್ಲ ಸೇರಿ ಪಾಲ್ಗೊಂಡ್ರು. ಭಾಳ ಚೆನ್ನಾಗಿ ನಡೀತು ಕಾರ್ಯಕ್ರಮ, ಎಲ್ಲ ತಾವೇ ಗಮನಿಸಿದ್ದೀರ ಇಷ್ಟೊತ್ತು. ಇವರು ನಮ್ಮ ಪೂರ್ವ ಜಿಲ್ಲೆ ಅಧ್ಯಕ್ಷರಿದ್ದಾರೆ ರಾಮ್ ಅವರು, ಇವರು ಪಶ್ಚಿಮ ಜಿಲ್ಲೆ ಅಧ್ಯಕ್ಷರು ಪ್ರವೀಣ್ ಅವರು ಇದ್ದಾರೆ ಇಲ್ಲೇ. ಸರ್, ಜಿಲ್ಲಾದ್ಯಂತ ಮತ್ತು ತಾಲೂಕು ಮಾಡ್ತಾ ಅಲ್ಲ ಇದು ನಾವು ಯೂತ್ ಕಾಂಗ್ರೆಸ್ ವತಿಯಿಂದ ಇಲ್ಲಿ ಬೆಂಗಳೂರು ಕೇಂದ್ರದಲ್ಲಿ ಹಮ್ಮಿಕೊಂಡಿರೋದು KPCC ಕಚೇರಿ ಹಿಂಭಾಗ. ಇದರಲ್ಲಿ ಹಲವಾರು ಕಾಲೇಜ್ ವಿದ್ಯಾರ್ಥಿಗಳು ಸ್ಟೂಡೆಂಟ್ಸು ಎಲ್ಲ ಪಾಲ್ಗೊಂಡ್ರು. ನಮ್ಮ ಸಂಸ್ಥೆಯಿಂದನೂ ಸಹ ಸುಮಾರು 120 ಜನ ಸ್ಟೂಡೆಂಟ್ಸ್ ಬಂದು ಭಾಗವಹಿಸಿದ್ರು. ಎಲ್ಲ ಡೊನೇಟ್ ಮಾಡಿದ್ದಾರೆ ಬ್ಲಡ್ಡು. ಏನಂದರೆ ಒಂದು ಒಳ್ಳೆ ಕಾರ್ಯಕ್ರಮ. ಮಾಮೂಲಿಯಾಗಿ ಕೇಕ್ ಕಟ್ ಮಾಡೋದು, ಸ್ವೀಟು ತಿನ್ನಿಸೋದು ಅವೆಲ್ಲ ಮಾಡ್ತಾರೆ. ಯೂತ್ ಕಾಂಗ್ರೆಸ್ಸಿಂದ ವಿಶೇಷವಾಗಿ ಯೂನಿಕಾಗಿ ಮಾಡ್ತಾರೆ ನಮ್ಮ ರಾಜ್ಯಾಧ್ಯಕ್ಷರು ಪ್ರತಿ ವರ್ಷ. ನಾವೆಲ್ಲ ಸೇರಿ ಅವ್ರಿಗೂ ಸಹ ನಮ್ಮ ಕೈಲಾಗಿದ್ದು ಒಂದು ಸಣ್ಣ ಪುಟ್ಟ ಸಪೋರ್ಟ್ ನಾವು ಮಾಡ್ಕೊಂಡ್ಬಂದಿದ್ದೀವಿ. ಈಗ ಐಕಾನ್ ಯುವಕರಿಗೆ ಜಾಸ್ತಿ ಇದೆ. ಹೌದು, ಒಂದು ಕಡೆ ಉದಾಹರಣೆ ತಮಿಳುನಾಡು ಕೂಡ ಹೌದು. ಅಲ್ಲ, ಈಗ ನಮ್ಮ ಕಾಂಗ್ರೆಸ್ ಪಕ್ಷದ ಏನು ಒಂದು ಪದ್ಧತಿಯಲ್ಲೇ ಯೂತ್ ಕಾಂಗ್ರೆಸ್ಗೆ ಹೆಚ್ಚು ಪ್ರಾಮುಖ್ಯತೆಯನ್ನು ಮೊದಲಿಂದ ಕೊಟ್ಕೊಂಡು ಬಂದಿದ್ದಾರೆ. ಈಗ ಯಾರ್ಯಾರು ನಾವು ದೊಡ್ಡ ಮಟ್ಟದ್ದು ರಾಜ್ಯದ ಹಾಗೂ ರಾಷ್ಟ್ರದ ನಾಯಕರನ್ನ ಕೆಲವ್ರನ್ನೆಲ್ಲ ಗಮನಿಸಿದ್ರೆ ಅವ್ರು ಬೇರು ಯೂತ್ ಕಾಂಗ್ರೆಸ್ಸಿಂದನೇ ಬಂದಿರೋ ಅಂಥದ್ದು. ಹಾಗಾಗಿ ಖಂಡಿತ ನನಗೂ ವಿಶ್ವಾಸ ಇದೆ, ನಾವು ಎಲ್ಲ ಸಹ ನಮ್ಮ ರಾಜ್ಯಾಧ್ಯಕ್ಷರಿಗೆ ಹಾಗೂ ರಾಜ್ಯ ಉಸ್ತುವಾರಿಗಳು ನಿಗಮ್ ಸರ್ಗೆ ಎಲ್ಲ ಮನವರಿಕೆ ಮಾಡಿದ್ದೀವಿ. ಹೆಚ್ಚು ಅವಕಾಶ ಯುವ ಕಾಂಗ್ರೆಸ್ ಪದಾಧಿಕಾರಿಗಳಿಗೆ ಮಾಡಿಕೊಡ್ಬೇಕು. ಕನಿಷ್ಠ ಒಂದು 10% ಸೀಟು ಅಂದರೆ 369 ಅವಕಾಶ ಮಾಡಿಕೊಡ್ಬೇಕು ಗೆಲ್ಲೋ ಕಡೆ ಅಂತ ನಾವು ಸಹ ಮನವಿ ಮಾಡಿದ್ದೀವಿ. ಅದಕ್ಕೆ ಅವರು ಭರವಸೆ ಕೊಟ್ಟಿದ್ದಾರೆ. ನೋಡೋಣ ಮುಂದಿನ ದಿನಗಳಲ್ಲಿ. ಬಟ್ ಕೊನೆಗೆ ಗೆಲುವೇ ಆಗೋದೇ ಮಾನದಂಡ ಇರುತ್ತೆ. ಹಾಗಾಗಿ ಮ್ಯಾಕ್ಸಿಮಮ್ ಎಷ್ಟು ಸೀಟ್ಸು ನಾವು ಗಟ್ಟಿಸ್ಕೊಳ್ಳೋಕ್ಕಾಗ್ತೀವೋ ಅಷ್ಟು ಗಟ್ಟಿಸ್ಕೊತೀವಿ. ನಾವು ಪೂರ್ವ ಬೆಂಗಳೂರಿಂದ ಕನಿಷ್ಠ ಒಂದು 5-6 ಸೀಟು ತೊಗೊತೀವಿ ಯೂತ್ ಕಾಂಗ್ರೆಸ್ ಪದಾಧಿಕಾರಿಗಳು. ರಾಜ್ಯದ ಒಂದು ಕರೆ ಕೊಡಿ ಸರ್. ನಾವು ಡಾಕ್ಟರ್ ಬ್ರಿಜೇಶ್ ಅಂತ ಬೆಂಗಳೂರು ಪೂರ್ವ ಜಿಲ್ಲೆ ಯುವ ಕಾಂಗ್ರೆಸ್ ಉಸ್ತುವಾರಿಗಳು ಹಾಗೂ ರಾಜ್ಯ ಪ್ರಧಾನ ಕಾರ್ಯದರ್ಶಿಗಳು ನಮ್ಮ 3 ಜನ ಕಡೆಯಿಂದ ನಮ್ಮ ನಾಯಕರಿಗೆ 64ನೇ ಹುಟ್ಟುಹಬ್ಬದ ಶುಭಾಶಯಗಳು ಕೋರುತ್ತಾ, ದೇವರು ಅವ್ರನ್ನ ಇದೇ ರೀತಿ ಚೆನ್ನಾಗಿಡಲಿ, ಇನ್ನೂ ಹೆಚ್ಚು ಅವರಿಗೆ ಆರೋಗ್ಯ, ಐಶ್ವರ್ಯ, ಅಂತಸ್ತು, ಅಧಿಕಾರ ಬರಲಿ ಮುಂದಿನ ದಿನಗಳಲ್ಲಿ. ನಾವು ಸಹ ಎಲ್ಲ ರೀತಿ ಅವ್ರ ಬೆಳವಣಿಗೆಯಲ್ಲಿ ಶ್ರಮಿಸ್ತೀವಿ. ನಾವು ಒಂದು ಪಾಲಾಗಿರ್ತೀವಿ ಅವ್ರ ಜೊತೆಯಲ್ಲಿ, ಅವರ ರಾಜಕೀಯ ಜರ್ನಿಯಲ್ಲಿ ಅಂತ ಹೇಳೋದಕ್ಕೆ ಇಷ್ಟಪಡ್ತೀವಿ.